ನಂದಿ. ಶಿಲಾದನೆಂಬುವವನು ಮಕ್ಕಳಿಗಾಗಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾನೆ. ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳಿದಾಗ ಒಂದು ಮಗುವನ್ನು ಕರುಣಿಸು ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಶಿವನು ಹಾಗೆಯೇ ಆಗಲಿ ಅಂತ ಹೇಳಿ ಅಂತರ್ಧಾನನಾಗ್ತಾನೆ. ಶಿಲಾದನು ಬಹಳ ಸಂತೋಷದಿಂದ ಮನೆಗೆ ಹಿಂತಿರುಗುತ್ತಾನೆ. ಒಂದು ದಿನ ಹೊಲದಲ್ಲಿ ಉಳಲು ಪ್ರಾರಂಭಿಸ್ತಾನೆ. ಆಗ ಅಲ್ಲಿ ಬಹಳ ತೇಜೋವಂತನಾದ ಮಗುವೊಂದು ಸಿಗುತ್ತೆ. ಆಶ್ಚರ್ಯದಿಂದ ಹಾಗೆಯೇ ನೋಡ್ತಾ ನಿಂತ್ಕೊಂಡು ಬಿಡ್ತಾನೆ. ಆಗ ಅಶರೀರವಾಣಿಯೊಂದು ಕೇಳಿಸುತ್ತೆ. ಆ ಮಗುವನ್ನು ಎತ್ತಿಕೋ, ಆ ಮಗುವನ್ನು ಬೆಳೆಸಿ ಒಬ್ಬ ಪ್ರಯೋಜಕನನ್ನಾಗಿ ಮಾಡು ಅಂತ ಹೇಳುತ್ತೆ. ಅಶರೀರವಾಣಿಯು ಹೇಳಿದಂತೆ ಶಿಲಾದನು ಆ ಸುಂದರವಾದ ಮಗುವನ್ನು ಎತ್ಕೊಂಡು ಮನೆಗೆ ಹೋಗ್ತಾನೆ. ಆ ಮಗುವಿಗೆ ನಂದಿ ಅಂತ ಹೆಸರನ್ನು ಇಡ್ತಾನೆ. ಅವನ ಪಾಲನೆಯನ್ನು ಮಾಡ್ತಾ ಶಿಲಾದನು ಬಹಳ ಸಂತೋಷವಾಗಿರ್ತಾನೆ. ಹೀಗೆ ಕೆಲವು ವರ್ಷಗಳು ಕಳೆದವು. ಒಂದು ದಿನ ಮಿತ್ರ ಹಾಗೂ ವರುಣರೆಂಬ ಇಬ್ಬರು ಅತಿಥಿಗಳು ಶಿಲಾದನ ಮನೆಗೆ ಬರ್ತಾರೆ. ಶಿಲಾದನು ಅವರಿಗೆ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತೆ ಹೇಳ್ತಾನೆ. ಬಳಿಕ ನಂದಿಯನ್ನು ಕರೆದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳ್ತಾನೆ. ಅದರಂತೆ ನಂದಿಯು ನೋಡಿಕೊಳ್ತಾ ಇರ್ತಾನೆ. ಒಂದು ದಿನ ಆ ಇಬ್ಬರು ಮುನಿಗಳು ಶಿಲಾದನ ಮನೆಯಿಂದ ಹೊರಡಲು ನಿಶ್ಚಯಿಸ್ಕೊಳ್ತಾರೆ. ಆಗ ಶಿಲಾದನು ಅವರಿಗೆ ನಮಸ್ಕರಿಸ್ತಾನೆ. ಅವರು ಸಹ ಆಶೀರ್ವದಿಸ್ತಾರೆ. ನಂತರ ನಂದಿಯು ನಮಸ್ಕಾರ ಮಾಡಿದಾಗ ಬಹಳ ಖಿನ್ನತೆಯಿಂದ ಹೇಳ್ತಾರೆ, ಬಹಳ ಜಾಗೃತನಾಗಿರು, ತಂದೆಗೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಹೇಳ್ತಾರೆ. ಶಿಲಾದನು ಕಾರಣವನ್ನು ಕೇಳಿದಾಗ ಅವನಿಗೆ ದೀರ್ಘಾಯಸ್ಸು ಇರಲಿ ಅಂಥೇಳಿ ಆಶೀರ್ವದಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ನಂದಿಯು ಕಾರಣವನ್ನು ಕೇಳಿದಾಗ ಶಿಲಾದನು ವಿವರಿಸ್ತಾನೆ. ಆಗ ನಂದಿಯು ತಂದೆಗೆ, ನೀನು ಶಿವನನ್ನು ದರ್ಶಿಸಿರುವೆ, ಆ ಶಿವನು ತೀರ್ಮಾನಿಸಬೇಕು ಅಂತ ಹೇಳ್ತಾನೆ. ಹೀಗೆ ಹೇಳಿ ತಂದೆಯ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಹೊರಟು ತಪಸ್ಸಿಗೆ ಕುಳಿತುಕೊಳ್ತಾನೆ. ಶಿವನು ಅವನ ವ್ಯಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಏನು ಬರಬೇಕು ಅಂತ ಕೇಳಿದಾಗ ಸದಾಕಾಲ ಶಿವನೊಂದಿಗೆ ಇರುವಂತೆ ಕೇಳ್ತಾನೆ. ಆಗ ಶಿವನು ಅವನಿಗೆ ವಾಹನವಾಗಿ ಇರುವಂತೆ ಹೇಳಿ ಎತ್ತಿನಂತೆ ಮಾಡಿಕೊಳ್ತಾನೆ. ಗಣಗಳಿಗೆ ಅಧಿಪತಿಯಾಗ್ತಾನೆ. ಕೈಲಾಸಕ್ಕೆ ದ್ವಾರಪಾಲಕನಾಗ್ತಾನೆ ನಂದಿ.